ಪ್ರಾರಂಭವಾಗಿ ಇಂದಿಗೆ 100 ವರ್ಷಗಳು ಸಂದಿವೆ. ನಾವು ಸಂಘಟನೆಯಲ್ಲಿ ಬೆಳಿಬೇಕಾದ್ರೆ ನಮಗೆ ಸಂಘ ಶಾಶ್ವತ. ಸಂಘಟನೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳ ಬದಲಾವಣೆ ಆಗ್ತದೆ, ಆದರೆ ಸಂಘಟನೆಯ ನೀತಿ ನಿಯಮಗಳು ಇಂದಿಗೂ ಕೂಡ ನಾವೆಲ್ಲರಿಗೂ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದಂದ್ರೆ ನಮ್ಮ ಹಿರಿಯರು ನಮ್ಮೆಲ್ಲರಿಗೂ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ. ನಾವು ಸಂಘಟನೆಯಲ್ಲಿ ನಮ್ಮ ದೇಶ, ಸಮಾಜ, ನಮ್ಮ ಗ್ರಾಮ ಇವೆಲ್ಲವುಗಳ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಾ ಇರಬೇಕಾಗ್ತದ. ನಮ್ಮ ಹೆತ್ತ ತಾಯಿಯಂತೆ ನಮ್ಮ ದೇಶವನ್ನು ನಾವು ಪ್ರೀತಿಸಬೇಕಾಗ್ತದ. ನಮ್ಮ ಸಂಘಟನೆಯಲ್ಲಿ ನಮ್ಮ ಗುರು ಹಿರಿಯರು ನಮಗೆ ತೋರಿಸಿದ ಮಾರ್ಗ ಶಿಸ್ತು. ಆ ಶಿಸ್ತನ್ನು ನಾವು ಸಂಘಟನೆಯೊಂದಿಗೆ ಇಡೀ ನಮ್ಮ ಜೀವನದುದ್ದಕ್ಕೂ ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೇವೆ. ಇದರಿಂದಾಗಿ ನಮ್ಮ ಸಮಾಜವನ್ನ, ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಜನರು ನಮ್ಮ ಸಂಘಟನೆಯ ಹೆಸರನ್ನ ಕೇಳಿದ್ರೆ ದೂರ ಇರ್ತಾರ. ಕಾರಣ ಆ ಸಂಘಟನೆಯ ಶಿಸ್ತು, ಆ ಸಂಘಟನೆಯ ಬಲ, ಸಂಘಟನೆಯ ರಾಷ್ಟ್ರ ಪ್ರೇಮ. ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ನಂಬಿಕೆಯಿಂದ ನಾವು ಸಮಾಜದಲ್ಲಿ ಒಂದು ಉತ್ತಮ ಸ್ವಾಸ್ಥ್ಯವಾದ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆಗೆ 100 ವರ್ಷ ಆಣೆಯ ಬಲ ಬಂದಂತಾಗಿದೆ. ನಮ್ಮ ಸಂಘಟನೆಯಲ್ಲಿ ಕ್ಷಣ ಕ್ಷಣಕ್ಕೂ ಬೇರೆ ಬೇರೆ ದೇಶಗಳಿಂದ ಹಲವಾರು ವಿಚಾರಗಳು ನಮ್ಮ ಸಂಘಟನೆ, ನಮ್ಮ ಧರ್ಮದ ಬಗ್ಗೆ ರಾಜಕೀಯ ಪ್ರೇರಿತವಾಗಿ ಹಲವಾರು ವಿಚಾರಗಳು ಬರ್ತಾ ಇರ್ತಾವ. ಅವೆಲ್ಲವುಗಳನ್ನ ಮೆಟ್ಟಿ ನಿಂತು ನಾವು ಒಬ್ಬ ಸಂಘಟನೆಯ ಸ್ವಯಂ ಸೇವಕ ಅಂತ ಏನ್ ಕೆಲಸ ಮಾಡ್ತಾ ಇರ್ತೇವೆ, ನಮ್ಮ ದೇಶಕ್ಕಾಗ್ಲಿ, ನಮ್ಮ ಧರ್ಮಕ್ಕಾಗ್ಲಿ, ನಮ್ಮ ಸಂಘಟನೆಗಾಗ್ಲಿ ಯಾರು ಒಂದು ಮಾತನ್ನು ಕೂಡ ಆಡಬಾರ್ದು. ಅದಾಡಿದ್ರೆ ಆವಾಗಲೇ ನಾವು ಅವರಿಗೆ ಮರು ಉತ್ತರವನ್ನ ಕೊಟ್ಟು ಅವರ ಬಾಯಿಯನ್ನು ಮುಚ್ಚತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾಗಿದೆ. ಅಂದಾಗ ಮಾತ್ರ ಮತ್ತೊಬ್ರು ನಮ್ಮ ಸಂಘಟನೆ ಆಗಲಿ, ನಮ್ಮ ಧರ್ಮದ ಬಗ್ಗೆ ಆಗಲಿ ಎಂದು ಒಂದು ಬೇರೆ ಬೇರೆ ಮಾತುಗಳನ್ನಾಡೋದಿಲ್ಲ, ಕೊಂಕು ನುಡಿಗಳನ್ನಾಡೋದಿಲ್ಲ. ಅಂತಹ ಶಿಸ್ತಿನ ಸಿಪಾಯಿಗಳಾಗಿ ನಾವು ಜೀವನವನ್ನ ಸಾಗಿಸ್ತಾ ಇದ್ದೇವೆ. ನಮ್ಮ ಸಂಘಟನೆ ನಮಗೆ ಹೆಮ್ಮೆ. ನಾವು ಕೆಲಸ ಕಾರ್ಯಗಳನ್ನು ಸಂಘಟನೆಯಲ್ಲಿ ಮಾಡುವಾಗ ಯಾವುದೇ ಬ್ಯಾನರ್ಗಳನ್ನು ಹಾಕೊಂಡು ಮಾಡ್ತಾ ಇಲ್ಲ. ನಾವು ನಮ್ಮ ಕೆಲಸ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಕೇವಲ ಧರ್ಮದ ಉಳಿವಿಗಾಗಿ, ದೇಶದ ಉಳಿವಿಗಾಗಿ ನಾವು ಸಂಘಟನೆಯಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯ ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆಯಲ್ಲಿ ಯಾರಿಗೂ ಪದಾಧಿಕಾರಿಗಳ ಹುದ್ದೆಗಳಿಲ್ಲ, ಯಾವುದೇ ರಾಜಕೀಯ ವ್ಯವಸ್ಥೆ ಇಲ್ಲ. ನಮ್ಮ ಸಂಘಟನೆಯಲ್ಲಿ ಬರಬಹುದು, ಆದರೆ ನಮ್ಮ ಸಂಘ ಯಾವಾಗಲೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡ್ತಾ ಇದೆ. ಬಡವ ಬಲ್ಲಿದ ಜಾತಿಯನ್ನ ತಿರಸ್ಕರಿಸಿ ಯಾವುದೇ ಶ್ರೀಮಂತ ವ್ಯಕ್ತಿಗಳಿಗೆ, ಬಡವರಿಗೆ ಅಂತ ಯಾವುದೇ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಎಲ್ಲರನ್ನ ಏಕರೂಪದಲ್ಲಿ ನೋಡ್ತಾ ಕೇವಲ ನಮ್ಮ ಉದ್ದೇಶ ದೇಶದ ರಕ್ಷಣೆ, ಹಿಂದುತ್ವದ ರಕ್ಷಣೆ. ಇವನ್ನು ನಾವು ಅಚ್ಚುಕಟ್ಟಾಗಿ ನಮ್ಮ ಹೆತ್ತ ತಂದೆ ತಾಯಿಯಂತೆ ಅವುಗಳನ್ನು ಪ್ರೀತಿಸಿ ಗೌರವಿಸಿದರೆ ಮಾತ್ರ ನಮಗೆ ಇನ್ನೊಬ್ರು ಮಾತನಾಡೋದಿಲ್ಲ. ನಮ್ಮ ಸಂಘಟನೆಯ ಕಾರ್ಯವೈಖರಿ ನಾವು ಯಾವಾಗಲೂ ನಮ್ಮ RSS ಸಂಘಟನೆ ಅಂತ ಮಾತನ್ನ ಕೇಳಿದ್ರೆ ಉಳಿದ ಜನ ಹೆದರ್ತಾರೆ. ಕಾರಣ ಏನಂದ್ರೆ ನಾವು ಯಾರಿಗೂ ಮಾತನಾಡೋದಿಲ್ಲ, ನಮ್ಮ ಬಗ್ಗೆ ಮಾತನಾಡಿದ್ರೆ ಯಾರನ್ನು ಬಿಡೋ ಮಾತೇ ಇಲ್ಲ. ಅಂತಹ ವ್ಯವಸ್ಥೆ ನಮ್ದಿದೆ. ನಮ್ಮ ಸಂಘಟನೆಯಲ್ಲಿ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಆ ರೀತಿ ಇದೆ. ಅಂದಾಗ ಮಾತ್ರ 100 ವರ್ಷಗಳವರೆಗೆ ಯಾವುದೇ ಯಾರ ಬೆರಳು ತೋರಿಸದೆ ರೀತಿಯಲ್ಲಿ ನಮ್ಮ ಸ್ವಯಂ ಸೇವಕರು ಸಂಘಟನೆಯಲ್ಲಿ ಕಾರ್ಯಭಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಕೇವಲ ಸಮಾಜದ ಅಭಿವೃದ್ಧಿಗೆ, ನಮ್ಮ ಧರ್ಮದ ಹಿತರಕ್ಷಣೆಗೆ, ನಮ್ಮ ರಾಷ್ಟ್ರ ಭಕ್ತಿಗೆ ನಾವು ನಮ್ಮ ಸಂಘಟನೆಯಲ್ಲಿ ಕೆಲಸವನ್ನ ಮಾಡ್ತಾ ಜನಸಾಮಾನ್ಯರಲ್ಲಿಯೂ ಕೂಡ ನಮ್ಮ ಸಂಘಟನೆಯ ಬಗ್ಗೆ, ನಮ್ಮ ಸಂಘಟನೆಯ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ಬೇಕಾಗಂತ ಅನಿವಾರ್ಯತೆ ಈಗ ಒದಗಿ ಬರ್ತಾ ಇದೆ. ಯಾಕಂದ್ರೆ ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಚಟುವಟಿಕೆಗಳು ಆಗಾಗ ನಡೀತಾ ಇರ್ತಾವ.
ಅವೆಲ್ಲವುಗಳನ್ನ ಹತ್ತಿಕ್ಕಿ ನಾವು ಸಂಘಟನೆಯಲ್ಲಿ ಒಗ್ಗಟ್ಟಾಗಿದ್ದೇವೆ ಅಂದ್ರೆ ನಮ್ಮ ಸಂಘಟನೆಗಾಗ್ಲಿ, ನಮ್ಮ ದೇಶಕ್ಕಾಗ್ಲಿ, ನಮ್ಮ ಧರ್ಮಕ್ಕಾಗ್ಲಿ ಯಾರು ಕೈ ಟಚ್ ಮಾಡೋಕ್ಕಾಗಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸ್ವಾರ್ಥತೆಯನ್ನ ಬಿಟ್ಟು ಸಂಘಟನೆಗೆ ನಮ್ಮ ಜೀವನವನ್ನ ಮುಡಿಪಾಗಿಡಬೇಕಾಗಿದೆ. ನಮ್ಮ ಸಂಘಟನೆಯ ಬಗ್ಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರಿಗೆ ಅರಿವನ್ನ ಮೂಡಿಸಬೇಕಾಗಿದೆ. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ರಾಷ್ಟ್ರವನ್ನ ಪ್ರೀತಿಸ್ತಕ್ಕಂಥ ಮನೋಭಾವನೆಯನ್ನ ನಾವು ಎಲ್ಲ ಜನರಲ್ಲಿ ಮೂಡಿಸಬೇಕಾಗಿದೆ. ಅಂದಾಗ ಮಾತ್ರ ಅವರು ಇದು ನಮ್ದು ಅಂತಕ್ಕಂಥ ಭಾವನೆ ಅವರಲ್ಲಿ ಬರಬೇಕು. ಎಲ್ಲೋ ಒಂದು ಕಡೆ ಏನಾಯ್ತಂದಪ್ಪ ಅಂದ್ರೆ ಅದು ನಮ್ಮ ಸಂಬಂಧದಲ್ಲಿ ಕೂಡ ನಮ್ಮ ಏರಿಯಾದಾಗ ಅಲ್ಲ ಅನ್ಕೊಂಡಿವಿ ಅಂದ್ರೆ ನಮ್ಗೆ ಮುಂದೊಂದು ದಿನ ಕೇಡುಗಾಲ ಬರ್ತದೆ. ಖಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೊಡೋದಲ್ಲ ನಮ್ಮ ಪರಿಸ್ಥಿತಿ. ನಮ್ಮ ದೇಶದ ಆಚೆಗೆ ಕೂಡ ನಮ್ಮ ದೇಶದ ಬಗ್ಗೆ ಕೊಂಕು ನುಡಿಗಳನ್ನ ಆಡ್ತಕ್ಕಂಥವ್ರು, ನಮ್ಮ ಹಿಂದುತ್ವದ ಬಗ್ಗೆ ಕೆಟ್ಟ ನುಡಿಗಳನ್ನ ಆಡ್ತಕ್ಕಂಥ ಮಾಹಿತಿಗಳು ಬಂದ್ರೆ ಕ್ಷಣಕ್ಕಾಗಿ ಆಗಲೇ ನಾವು ಅದಕ್ಕೆ ತಿರುಗೇಟನ್ನು ನೀಡಿದರೆ ಮಾತ್ರ ನಮ್ಮ ಸಂಘಟನೆಗೆ ಶಾಶ್ವತ ಗೆಲುವಿದ್ದೇ ಇರ್ತದ. ನಾವು ಸಂಘಟನೆಯ ಘಟಕಗಳನ್ನು ನಡೆಸ್ತಾ ಇದ್ದೇವೆ. ಇಡೀ ಜಗತ್ತಿನಾದ್ಯಂತ ಸಂಘ ಪರಿವಾರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಾಗಲಿ, ಭೂಕಂಪನಗಳ ಸಂದರ್ಭದಲ್ಲಾಗಲಿ, ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ ಯಾರು ನೇತೃತ್ವ ಅಂತಕ್ಕಂಥದ್ದಲ್ಲಿ ಯಾರು ಇರಂಗಿಲ್ಲ. ಅಲ್ಲಿ ಎಲ್ಲರ ನೇತೃತ್ವವನ್ನ ನಮ್ಮ ಸಂಘಟನೆ ಹೆಸರಿನಿಂದ ಮಾತ್ರ ನಡೀತದೆ. RSS ಸಂಘಟನೆಯವರು ಕೆಲಸ ಮಾಡ್ತಾ ಇದ್ದಾರೆ ಅಂತಾರಲ್ಲಿ ಯಾರದೇ ವ್ಯಕ್ತಿಯ ವೈಯಕ್ತಿಕ ಹೆಸರನ್ನ ಎಲ್ಲಿ ತೆಗೆದುಕೊಳ್ಳೋದಿಲ್ಲ. ನಮ್ಮ ಸಂಘಟನೆಗಳು ನಡೀತಾ ಇರ್ತಾವ. ಬೆಳಗಿನ ಅವಧಿ, ಸಾಯಂಕಾಲ ಅವಧಿ ನಮ್ಮ ತರಗತಿಗಳು ನಡೆಯುವಾಗ ಅಲ್ಲಿ ನಾವು ಮಕ್ಕಳಿಗಾಗ್ಲಿ, ನಮ್ಮ ಯುವಕರಿಗಾಗ್ಲಿ ಕಲಿಸ್ತಕ್ಕಂಥದ್ದು ದೇಶ ಪ್ರೇಮ, ಶಿಸ್ತು, ಮೌಲ್ಯಯುತ ಜೀವನ. ನಾವು ಇವರನ್ನು ಹಾಳು ಮಾಡು, ಅವರನ್ನು ಹಾಳು ಮಾಡು, ಅವ್ರಿಗೆ ಕಲ್ಲೋಗಿ ಇವ್ರಿಗೆ ಕಲ್ಲೋಗಿ ಇಂಥ ವ್ಯವಸ್ಥೆಯನ್ನ ಎಂದು ಹುಟ್ಟಾಕಂಗಿಲ್ಲ. ನಾವು ಯಾರಿಗೂ ಒಳ್ಳೇದು ಮಾಡಕ್ ಆಗ್ತದೋ ಮಾಡಕ್ ಸಾಧ್ಯ ಇರ್ತದೆ. ನಮ್ಗೆ ಕೆಟ್ಟ ತನಕ ನಮ್ಮ ತಲೆಯಲ್ಲಿ ಯೋಚನೆಯೂ ಕೂಡ ಬರಂಗಿಲ್ಲ. ಅದು ಅಂತಹ ತರಬೇತಿಯನ್ನ, ಅಭ್ಯಾಸವನ್ನು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ವ್ಯಾಯಾಮದ ಜೊತೆ ಮಕ್ಕಳಿರ್ತಕ್ಕಂಥ ಸಾಹಿತ್ಯ ಅಭಿರುಚಿ, ಈಗ ನಮಗೆ ಓದೋ ಅಭಿರುಚಿನೇ ಕಡಿಮೆ ಆಗಿಬಿಟ್ಟದ. ನಮ್ಮ ದೇಶಭಕ್ತಿಗೆ ಸಂಬಂಧಪಟ್ಟಂತೆ ಬರೀತಕ್ಕಂಥ ಗೀತೆಗಳಾಗ್ಲಿ, ಕಥೆಗಳಾಗ್ಲಿ ಮಕ್ಕಳೊಂದಿಗೆ ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಗ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ಮ ಮಕ್ಕಳಿಗೆ ವಿಷಯವನ್ನು ಹೇಳ್ಕೋಬೇಕು. ನಾವು ಕೇವಲ ಬರೀ ಪಠ್ಯಕ್ಕೆ ಸೀಮಿತವಾಗಿ ಪರೀಕ್ಷೆದಾಗ ಸ್ಕೋರ್ ಮಾಡೋದು ಅದಷ್ಟ ಮುಖ್ಯ ಅಲ್ಲ. ನಮ್ಮ ಮಕ್ಕಳು ಮುಂದೆ ಜೀವನದೊಳಗ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ಬೇಕಾಗಿದೆ. ನಾವೀಗ ನಮ್ಮ ಮಗುವನ್ನ ಮನೆ ಬಿಟ್ಟು ಹೊರಗೆ ಹಾಕಿದೀವಿ ಅಂದ್ರ ನೀರ್ನೇನು ಮೀನು ತೆಗೆದು ಹೊರಗೆ ಹೋಗದಂಗೆ ಆಗ್ಯದ. ಸಮಾಜದಲ್ಲಿ ಯಾರ ಜೊತೆ ಹೆಂಗಿರ್ಬೇಕು ಗೊತ್ತಿಲ್ಲ, ಯಾರ ಜೊತೆ ಹೆಂಗ ಮಾತನಾಡ್ಬೇಕು ಗೊತ್ತಿಲ್ಲ. ಅಂತಹ ವ್ಯವಸ್ಥೆಗೆ ನಮ್ಮ ಮಕ್ಕಳು ತಲುಪಿದಾರ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಂಬಂತೆ ನಮ್ಮ ಸಂಘ ಪರಿವಾರದ ಸ್ವಯಂ ಸೇವಕರ ಜೊತೆ ಒಡನಾಟ ಇತ್ತಪ್ಪ ಅಂದ್ರ ಆ ವ್ಯಕ್ತಿ ಜೀವನದಲ್ಲಿ ಎಂದೂ ದಾರಿ ತಪ್ಪುವುದಿಲ್ಲ. ಶಿಸ್ತಿನ ಸಿಪಾಯಿಯಾಗಿ ತನ್ನ ಜೀವನವನ್ನ ಮಾಡ್ತಾನವ. ಅಂತಹ ಮೌಲ್ಯಯುತ ಜೀವನಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಬೇಕಾಗಿದೆ. ನಮ್ಮ ಮನೆಗಳಲ್ಲಿ ಟಿವಿ ಮತ್ತು ಮೊಬೈಲ್ ಮಾಧ್ಯಮದ ಮಾಹಿತಿಗಳನ್ನು ಕಡಿಮೆ ಮಾಡಿ ನಮ್ಮ ಮನೆಗೆ ಬಂದ ಅತಿಥಿಗಳ ಜೊತೆ ನಮ್ಮ ಮಕ್ಕಳು ಯಾವ ರೀತಿ ಮಾತಾಡಬೇಕು, ಅಲ್ಲಿಂದ ನಮ್ಮ ಪಾಠ ಶುರುವಾಗಬೇಕು. ಅಂದಾಗ ಮಾತ್ರ ನಮ್ಮ ಮಕ್ಕಳು ಸಮಾಜದಲ್ಲಿ ನಮ್ಮದು ಅನ್ನತಕ್ಕಂಥದ್ದು ಬರಬೇಕು. ಮಕ್ಕಳಲ್ಲಿ ನಂದು ಅಂತ ಅನ್ನೋದು ಬೇಡ. RSS ಏನನ್ನೂ ಮಾಡೋದಿಲ್ಲ. ಸ್ವಯಂ ಸೇವಕ ಸಮಾಜ ಮತ್ತು ರಾಷ್ಟ್ರ ಹಿತಕ್ಕಾಗಿರುವ ಯಾವುದನ್ನು ಬಿಡುವುದಿಲ್ಲ. ಸಮಾಜ ಹಿತ, ರಾಷ್ಟ್ರ ಹಿತಕ್ಕೆ ಬಂದಿರತಕ್ಕಂಥ ಯಾವ ಕೆಲಸ ಇದ್ದರೂ ಸಹಿತ RSS ಸ್ವಯಂ ಸೇವಕ ಮಾಡ್ತಾನೆ. ಆದರೆ RSS ಏನನ್ನೂ ಮಾಡೋದಿಲ್ಲ. ಅಂದರೆ ಇವತ್ತು ನಾವು ನೋಡಿದಾಗ ಯಾವುದೇ ವಿಪತ್ತಿನ ದೇಶಕ್ಕೆ ಯಾವುದೇ ಒಂದು ಕೆಲವೊಂದು ವಿಪತ್ತಿರ್ತಕ್ಕಂಥ ನೈಸರ್ಗಿಕ ವಿಕೋಪಗಳಿರ್ಬೋದು, ಅಥವಾ ಯಾವುದೋ ಮಾನವ ನಿರ್ಮಿತ ವಿಕೋಪಗಳಿರ್ಬೋದು, ಅವಘಡಗಳಿರ್ಬೋದು, ಏನೇ ಸಂದರ್ಭದಲ್ಲಿ ಇದ್ದಾಗ ತಕ್ಷಣ ಸ್ಪಂದಿಸ್ತಕ್ಕಂಥದ್ದು ಅಲ್ಲಿ ಸ್ವಯಂ ಸೇವಕರು ಬಂದಿರ್ತಾರೆ. ಅದು ಸೇವೆ ಅನ್ನುವಂಥದ್ದು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕಾರವನ್ನು
ತನ್ನ ಕಾರ್ಯಪದ್ಧತಿ ಒಳಗೆ ಸ್ವಯಂ ಸೇವಕರಿಗೆ ಆ ಕಾರ್ಯಪದ್ಧತಿಯ ಕಾರಣದಿಂದಲೇ ಸಂಘ ಇಷ್ಟು ಬಲಿಷ್ಠ. ಮತ್ತು ಅಲ್ಲಿ ಪ್ರತಿಫಲ ಅಪೇಕ್ಷೆ ಇಲ್ಲ, ಪ್ರಚಾರದ ಅಪೇಕ್ಷೆ ಇಲ್ಲ, ಯಾರೋ ಇದನ್ನು ಪ್ರಚಾರ ಮಾಡ್ತಾರೆ ಅನ್ನುವಂಥದ್ದಿಲ್ಲ. ಪ್ರಚಾರ ಆದ್ರೆ ಸಂಘಟನೆಯ ಪ್ರಚಾರ ಆಗಬೇಕು, ಸ್ವಯಂ ಸೇವಕನ ಪ್ರಚಾರ ಅಲ್ಲ. ಲಾಭ ಆದರೆ ಸಮಾಜಕ್ಕಾಗಬೇಕು, ದೇಶಕ್ಕಾಗಬೇಕು, ಸ್ವಯಂ ಸೇವಕರಿಗಾಗಲ್ಲ. ಭಾವನೆಗಳು ಯಾವ ಸ್ವಾರ್ಥ ಭಾವನೆಯಲ್ಲಿ ಇರ್ತಕ್ಕಂಥ ನಿಷ್ಕಾಮ ಕರ್ಮವನ್ನು ಮಾಡ್ತಕ್ಕಂಥ ಒಂದು ಗುಣಗಳನ್ನು ಸಂಘ ಸ್ವಯಂ ಸೇವಕರಿಗೆ ತಿಳಿತು. ಇದು ಸಂಘದ ಕಾರ್ಯಪದ್ಧತಿ. ಅದನ್ನೇ ಇಲ್ಲಿ ಸಂಸ್ಕಾರ ಪಡೆದಂಥ ಸ್ವಯಂ ಸೇವಕ ಮತ್ತೊಂದು ಹೊರಗಡೆ ಸಮಾಜದಲ್ಲಿ ಬಂದು ಸಮಾಜಕ್ಕೆ ಹಿತವಾಗಿರ್ತಕ್ಕಂಥ ಯಾವುದೋ ಒಂದು ಸಂಘಟನೆಗಳನ್ನು ಕಟ್ಬೋದು, ಗುಂಪುಗಳನ್ನು ಕಟ್ಬೋದು, ವ್ಯಕ್ತಿಗಳನ್ನು ಜೋಡಿಸ್ಕೋಬೋದು, ಸಾಕಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಈ ಸಂಘಟನೆ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಶಾಖೆ ನಿರ್ಮಾಣ ಆಗಿದೆ. ಅದೇ ರೀತಿ ಅದರ ಒಂದು ಕಾರ್ಯಪದ್ಧತಿ ನಾವು ನೋಡಿದರೆ ಶಾಖೆಯಿಂದ ಪ್ರಾರಂಭವಾಗಿ ಶಾಖೆಯ ಮುಂದೆ ಬಂದಾಗ ಒಬ್ಬ ಸರಸಂಘ ಚಾಲಕರು, ಪೂಜ್ಯ ಸರಸಂಘ ಚಾಲಕರು ಆ ಶಾಖೆಯ ಮುಖ್ಯಸ್ಥನ ಸೂಚನೆಗಳನ್ನು ಪಾಲಿಸಬೇಕು. ನಾವು ಅಚಾನಕ್ ಹೋದಾಗ ಸರಸಂಘ ಚಾಲಕರು ನಮ್ಗೆ ಭೇಟಿಯಾದರು. ಅವತ್ತು ಶಾಖೆ ಒಳಗೆ ಅವರು ಇದ್ದರು. ಒಬ್ಬ ಸಣ್ಣ ಮಗು ಆ ಶಾಖೆಯ ಮುಖ್ಯ ಶಿಕ್ಷಕಾಗಿ ಅವನ ಸಿಟಿಯನ್ನು ಆದೇಶವನ್ನು ಅವ್ರು ಪಾಲಿಸ್ತಾ ಇದ್ದರು. ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಶಿಸ್ತನ್ನು ಸಂಘ ತನ್ನ ಕಾರ್ಯಪದ್ಧತಿಯಲ್ಲಿ ಹಾಕಿಕೊಡ್ತು. ಆ ಕಾರ್ಯಪದ್ಧತಿಯೇ ಒಬ್ಬ ವ್ಯಕ್ತಿ ಆದೇಶ ಎಷ್ಟು ಮಟ್ಟಿಗೆ ಪಾಲಿಸೋದು ಗೊತ್ತಿಲ್ಲ. ಅದು ಸಂಘದ ಒಂದು ಕಾರ್ಯಪದ್ಧತಿ ಏನಲ್ಲ, ಅದು ಯಾರೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಪದ್ಧತಿಯ ಆಧಾರದ ಮೇಲೆ ಸಂಘ ಇವತ್ತು ಆ ರೀತಿ ಬೆಳೆದು ಬಂದಿರ್ತಕ್ಕಂಥ. ಮತ್ತು ಸಂಘಟನೆಯ ಇವತ್ತಿನ ನಾವು ವಾಸ್ತವಿಕ ಸ್ಥಿತಿಗಳನ್ನು ನೋಡಿದಾಗ ಸಂಘಟನೆಯ RSSನ ಪ್ರಸ್ತುತತೆ ಏನದ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಇತ್ತೀಚೆಗೆ ಒಬ್ಬ ಹೈಕೋರ್ಟ್ ನಿವೃತ್ತ ಜಡ್ಜ್ ಮತ್ತು ಸುಪ್ರೀಂ ಕೋರ್ಟಿನ ಒಬ್ಬ ಬೆಂಚ್ ಜಡ್ಜ್ ಹೇಳಿದರು, ಒಂದು ವೇಳೆ RSS ಈ ದೇಶದಲ್ಲಿ ಇರದೇ ಇದ್ದರೆ ನಾವು ಊಹಿಸಿಕೊಳ್ಳಲಾಗದಂತಹ ಸ್ಥಿತಿಗೆ ಭಾರತ ಬರ್ತಾ ಇತ್ತು ಹೇಳ್ತಾರೆ. ಅಂದರೆ ಅಂಥ ಒಂದು ವಿಪತ್ತನ್ನು ಸಹಿತ RSS ತಡೀತು. ಇವತ್ತು ಸಂಘ ಮುಕ್ತದ ಕ್ಷೇತ್ರವೇ ಇಲ್ಲ. ಯಾವುದೇ ಕ್ಷೇತ್ರ ತಗೊಳ್ಳಿ, ನಾವು ಸ್ವಯಂ ಸೇವಕರು ಇಷ್ಟು ಜನ ಇಲ್ಲಿ 100-150 ಜನ ಸೇರಿವಂತಂದ್ರೆ ಎಲ್ಲರೂ ಒಂದೊಂದು ಕ್ಷೇತ್ರದಿಂದ ಬಂದವರೇ. ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಿಂದಲೂ ಬಂದಿರತಕ್ಕಂಥವ್ರು ಸ್ವಯಂ ಸೇವಕರು. ಅದೇ ರೀತಿ ಸಂಘ ಮತ್ತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಖಿಲ ಭಾರತೀಯ ಸಂಘಟನೆಗಳನ್ನು ಸಹಿತ ಸುಮಾರು 40ಕ್ಕಿಂತ ಹೆಚ್ಚು ಅಖಿಲ ಭಾರತೀಯ ಸಂಘಟನೆಗಳವ. ಭಾಜಪ ಅನ್ನುವಂಥದ್ದು ಒಂದು ಸಂಘದ ಭಾಗ ಅಂತ ಹೇಳ್ತಾರೆ. ಆ ಥರದ ಸುಮಾರು 40ಕ್ಕಿಂತ ಹೆಚ್ಚು ಅಖಿಲ ಭಾರತೀಯ ಸಂಘಟನೆಗಳನ್ನು ಹುಟ್ಟಾರೆ. ಕೃಷಿ ಕ್ಷೇತ್ರದಲ್ಲಿ ತಗೋರಿ, ವಿದ್ಯಾರ್ಥಿ ಕ್ಷೇತ್ರದಲ್ಲಿ AVP ನೀವು ನೋಡ್ತೀರಿ, ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಿ, ಕಾರ್ಮಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಭಾರತಿ, ಸರ್ಕಾರಿ ಶಾಲೆಗಳಿಗಿಂತಲೂ ಹೆಚ್ಚು ವಿದ್ಯಾಭಾರತಿ ಶಾಲೆಗಳು ಎಲ್ಲ ರಂಗದಲ್ಲಿ ಮುಂದದಾವು. ಹಂಗೆ ಎಲ್ಲ ಕ್ಷೇತ್ರದ ಸಂಘ ಮುಕ್ತದ ಕ್ಷೇತ್ರ, ಆಡು ಮುಕ್ತದ ಕಸ ಇಲ್ಲ ಅಂತ ಹೆಂಗೆ ಹೇಳ್ತಾರೆ, ಸಂಘ ತಲುಪದ ಕ್ಷೇತ್ರಗಳೇ ಇಲ್ಲ, ಅಷ್ಟು ವ್ಯಾಪ್ಯ ಇದೆ. ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಜಡ್ಜಸ್ಗಳನ್ನು ನೋಡಿದಾಗ ಸಂಘದ ಸಂಸ್ಕಾರ ಹೊಂದಿರತಕ್ಕಂಥವರು ಸಹಿತ ಇತ್ತೀಚೆಗೆ ಅಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ದೇಶ ಮತ್ತು ಧರ್ಮದ ಪರವಾಗಿರ್ತಕ್ಕಂಥ ತೀರ್ಪುಗಳು ಬರ್ತಾ ಇದ್ದಾವೆ. ಮೊದಲೆಲ್ಲ ಎಂತಿಂಥ ತೀರ್ಪುಗಳು ಬರ್ತಿದ್ದು ಗೊತ್ತಾಗ್ತದೆ. ನೀವು ನೋಡಿರ್ಬೋದು, ಇತ್ತೀಚೆಗೆ ಇದೇ ಒಂದು ವಾರ 15 ದಿವಸದ ಆಸ್ಪಾಸ್ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ದೇವರಿಗಿಂತ ಹೆಚ್ಚು ನಾವು ಸನ್ಮಾನವನ್ನು ಕೊಡ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಅರ್ಜಿ ಹೋಯಿತು. ಅದು ಏನು, ವಿಷ್ಣುವಿನ ಮೂರ್ತಿ, ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನೊಳಗಿರ್ತಕ್ಕಂಥ ಒಂದು ವಿಷ್ಣುವಿನ ಮೂರ್ತಿ ಭಗ್ನಗೊಂಡಿತ್ತು, ಅದರ ಶಿರಸ್ ಭಗ್ನ ಆಗಿತ್ತು. ಅದನ್ನು ಸರ್ಕಾರ ಕೇಳಿ ಆ ಭಗ್ನಗೊಂಡ ಮೂರ್ತಿ ನಮ್ಮ ಸನಾತನ ಸಂಪ್ರದಾಯದ ಪೂಜೆ ಕೊಡೋದಿಲ್ಲ, ಅದನ್ನು ಸರ್ಕಾರಕ್ಕೆ ನಿರ್ದೇಶನ ಕೊಡ್ರಿ, ಅದನ್ನು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಲಿ ಅಂತೇಳಿ. ಅವಾಗ ಅವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ ಮಾತು, ಭಗ್ನಗೊಂಡಿದ್ದ ಮೂರ್ತಿ ವಿಷ್ಣುಂದು, ನಿಮ್ಮ ವಿಷ್ಣುಗೆ ಹೋಗಿ ಹೇಳ್ರಿ, ಕೋರ್ಟಿಗೆ ಯಾಕೆ ಬಂದಿರಿ ಅಂದರೆ ಇಂಥ ವ್ಯವಸ್ಥೆನೂ ಇನ್ನೂ ಐತಿ. ಅದಕ್ಕೆ ಸಂಘ ಇನ್ನೂ ಅಲ್ಲಿನೂ ಮುಟ್ಟಬೇಕಾಗಿದೆ. ಸಂಘದ ಸಾಧನೆ ಇನ್ನೂ ಅಲ್ಲಿ ತನಕ ಐತಿ. ಯಾವಾಗ ಅಲ್ಲಿವರೆಗೆ ಬರ್ತದಲ್ಲ ಅವಾಗ ಸಂಘ ರಾಷ್ಟ್ರ ಧರ್ಮ ಪರವಾಗಿರ್ತಕ್ಕಂಥ ತೀರ್ಪುಗಳು ಬರ್ತವೆ. ಅಂದರೆ
ಸಂಘದ ಸ್ವಯಂ ಸೇವಕರು ಎಲ್ಲ ಕ್ಷೇತ್ರದಲ್ಲೂ ವ್ಯಾಪಿಸಿರುವುದರಿಂದಲೇ ಇವತ್ತು ವ್ಯವಸ್ಥೆಗಳನ್ನು ದುರ್ವ್ಯವಸ್ಥೆ ಮಾಡಬೇಕಾದಾಗ ಪ್ರತಿಯೊಬ್ಬರು ವಿಚಾರ ಮಾಡಿ, ಓ ಸಂಘದ ಕಾರ್ಯಕರ್ತರು ಇದ್ದಾರೆ, ನಾವು ಏನಾದರೂ ಮಾಡಿದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಇವತ್ತು ನೋಡಿ ಇವರು ಸಣ್ಣ ಪುಟ್ಟ ಘಟನೆಗಳು ನಡೀತಾವೆ. ಸಣ್ಣ ಪುಟ್ಟ ಅಂತಲ್ಲ, ವ್ಯವಸ್ಥಿತವಾದಂಥ ಘಟನೆಗಳು. ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕ ಶ್ರೀಮಾನ್ ರಾಹುಲ್ ಗಾಂಧಿಯವರು ಮತಚೋರಿ ಅಂತೇಳಿ ಒಂದೇನೋ ಅಭಿಯಾನ ಮಾಡ್ತಾ ಹೋದ್ರು. ಇವರು ಕಾನ್ಸ್ಟಿಟ್ಯೂಷನ್ ನೋಡಬೇಕು, ಒಂದು ದೇಶ, ಇಲ್ಲಿ ಸಂಪ್ರದಾಯ, ಇಲ್ಲಿ ಕಾನೂನು ನಿಯತ್ತುಗಳನ್ನು ಎಷ್ಟರ ಮಟ್ಟಿಗೆ ಅವರು ಇದು ಮಾಡ್ತಾರಂತ. ಹೌದು, ಮತಚೋರಿ ಅಂತನ್ನುವಂಥ ಪ್ರಶ್ನೆ ಬಂದಾಗ ಕಾನೂನಾತ್ಮಕ ಸಮಸ್ಯೆ, ಒಂದು ಏನಾದರೂ ತಪ್ಪುಗಳು ಘಟನೆಗಳು ಆದಾಗ ಕಾನೂನು ಸಮಸ್ಯೆ, ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೋದಲ್ಲ ನೀವು. ನಾವು ಕೋರ್ಟಿಗೆ ಹೋಗಂಗಿಲ್ಲ, ಜನರ ಮುಂದೆ ಇಡ್ತೀವಿ. ಇವತ್ತು ಧರ್ಮಸ್ಥಳದ ಪ್ರಕರಣವನ್ನು ನಾವು ನೋಡಿದೇವೆ. ಧರ್ಮಸ್ಥಳದಲ್ಲಿ ಏನಾಯಿತು, ಅದು ಯಾವುದೋ ಬುರುಡೆಗೆ ಹೆಂಗೆ ಬಂತು ಅಂದರೆ ಧರ್ಮಸ್ಥಳದ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆಯನ್ನು ಹಾಳು ಮಾಡಿ. ಅಯ್ಯಪ್ಪ ಸ್ವಾಮಿ ದೇವರ ಬಗ್ಗೆ ಕೆಲವು ಜನ ವಿವಾದಗಳಿದ್ವು. ಅದನ್ನು ಇವರೇ ಯಾವ ಪುರೋಹಿತರು ಅದನ್ನು ದೀಪ ಹಚ್ತಾರೆ ಅಥವಾ ಉರಿ ಹಚ್ತಾರೆ, ಅದನ್ನು ಸುಮ್ಮನೆ ಒಂದು ಕಲ್ಪನೆಯನ್ನು ಕಟ್ತಾರೆ. ಇವು ಶ್ರದ್ಧಾ ಕೇಂದ್ರಗಳನ್ನು ನಷ್ಟ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ನಡೀತದೆ. ಅವರು ನಿಮ್ಗೆ ಹಂಗಿದ್ದಾಗ ಈ ದೇಶದಲ್ಲಿ ಕಾನೂನಿಗೆ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಕಾನೂನಿನ ಮೂಲಕ ನೀವು ಅದನ್ನು ಪ್ರಶ್ನೆ ಮಾಡ್ಬೋದಾ ಅಂದರೆ ಇಲ್ಲ. ಜನರನ್ನು ನಾವು ಜಾಗೃತಿ ಮಾಡ್ತೀವಿ, ಜನರೊಳಗೆ ಹೋಗ್ತೀವಿ. ಅದು ಇವ್ರ ಇಂಟೆನ್ಷನ್ ಏನಂದ್ರೆ ನಮ್ಮ ಮನಸ್ಸುಗಳು ಬೇಗನೆ ಹಿಡ್ಕೊಳ್ತಾ ಯಾವುದನ್ನು ನಮ್ಮದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆವಂದ್ರೆ ನಮ್ಮದು ಯಾವುದೋ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಅಪನಂಬಿಕೆ ಹುಟ್ಟಿಸ್ತಕ್ಕಂಥ ಒಂದು ವಿಷಯವನ್ನು ನಾವು ಹೇಳ್ತಾ ಇದ್ನಂದ್ರೆ ತಕ್ಷಣ ನಾವು ಅದನ್ನು ನೋಡ್ತೀವಿ, ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ನಾವು ವಿಚಾರ ಮಾಡ್ತಕ್ಕಂಥ ಶಕ್ತಿ ಇದ್ರೂ ಸಹಿತ ಆ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಇರ್ಬೋದೇನೋ. ಧರ್ಮಸ್ಥಳದ ಪ್ರಕರಣದಲ್ಲಿ ಅದೇ ಆಗಿತ್ತು. ಅವ ಯಾವ ವಿಡಿಯೋ ಮಾಡ್ದ, ಇರ್ಬೋದೇನೋ, ಆಗಿರ್ಬೋದು, ಏನೋ ಇರ್ಬೋದು ಅಂತ ನೋಡ್ತಾ ಅದಕ್ಕೆ ವ್ಯಾಪಿಸ್ಕೊಟ್ಟು ಹೋದಾಗ ಅದರ ಪ್ರಭಾವ ಹೆಚ್ಚಾಯಿತು. ಹಾಗೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು, ನಮ್ಮ ಮೂಲ ನಂಬಿಕೆಗಳನ್ನು ಅದನ್ನು ನಷ್ಟಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಸುತ್ತಮುತ್ತಲೂ ನಡೆದ. ಇವತ್ತು ನಾವು ವಿಜಯದಶಮಿ ಸಂದರ್ಭದೊಳಗದೇವೆ. ನಾವು ಈ ವಿಜಯದಶಮಿ ನವರಾತ್ರಿಯ ಒಂದು ಸಮಯ ಏನು ಅಂತಂದ್ರೆ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಸಜ್ಜನ ಶಕ್ತಿಯ ರಕ್ಷಣೆ ಮಾಡ್ತಕ್ಕಂಥದ್ದು, ಸಜ್ಜನ ಶಕ್ತಿಯ ಉದಯ, ಸಜ್ಜನ ಶಕ್ತಿಯ ಜಯ. ಅದು ವಿಜಯದಶಮಿ, ಮಹಾನವಮಿ, ವಿಜಯದಶಮಿ ಸಂಕೇತ. ಅದಕ್ಕಾಗಿ ಹಿರಿಯರು ಈ ದಿವಸ ಆಯ್ಕೆ ಮಾಡಿಕೊಂಡು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಹಂಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದುಷ್ಟ ಶಕ್ತಿಗಳು ನಮ್ಮ ಜೊತೆ ನಿರಂತರ ಚೆಲ್ಲಾಟ ಆಡ್ತಿರ್ತಾವೆ. ನಾವು ಎಲ್ಲವನ್ನು ಶಸ್ತ್ರದಿಂದಲೇ ಮಾಡಬೇಕಂತೇನಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ರಾಮನನ್ನು ಅವಮಾನಿಸ್ತಾ ಇದ್ದಂದ್ರೆ ಅವನಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಸಾಕು. ನಂಬಿರ್ತಕ್ಕಂಥ ನಮ್ಮ ಮನೆ ದೇವರನ್ನು ಅವ ಅಪಹಾಸ್ಯ ಮಾಡ್ತಾ ಇದ್ದಂದ್ರೆ ಅವನಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಸಾಕು. ಅದರ ಪ್ರತಿಕ್ರಿಯೆ ನೀಡದೇ ಇರ್ತಕ್ಕಂಥದ್ದು ಅದು ಒಂದು ದುರಂತವೇ. ಅವ ಇವತ್ತು ಹೇಳಿದ್ದನ್ನು ಇನ್ನಷ್ಟು ಹೆಚ್ಚಿಗೆ ಹೇಳಕ್ಕೆ ಶುರು ಮಾಡ್ತಾನೆ. ಹೀಗಾಗಿ ನಮ್ಮ ಮೂಲ ಶ್ರದ್ಧಾ ಕೇಂದ್ರಗಳ ರಕ್ಷಣೆ, ಶ್ರದ್ಧಾ ಕೇಂದ್ರಗಳ ಮೇಲಿರ್ತಕ್ಕಂಥ ನಂಬಿಕೆಗಳನ್ನು ಸಹಿತ ನಾವು ಇಟ್ಕೋಬೇಕು. ಸಂಘ ಈ 3 ವರ್ಷದಲ್ಲಿ ಆ ಒಂದು ಮಹಾನ್ ಸಾಧನೆಯನ್ನು ಮಾಡ್ಕೊಂಡ್ಬಂದಿತ್ತು. ಇವತ್ತು ಅದನ್ನು ಹೇಳಬೇಕಾದಾಗ ವಿಚಾರ ಮಾಡಿ, ಇನ್ನೂ ಒಂದು ವಿಚಾರ ಮಾಡಿ, ಏನಾದರೂ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯ ನಡೆ ಕೆಲವೊಂದು ದುಷ್ಟಶಕ್ತಿಗಳನ್ನು ನಡೆದ. ಆ ವಿಷಯದಲ್ಲಿ ಸಹಿತ ಸಂಘ ತನ್ನ 100 ವರ್ಷದ ಒಂದು ಈ ಸಾಧನೆಯೊಳಗೆ ಸಂಘ ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಸಂಘ 100 ಅನ್ನುವಂಥ ಒಂದು ಉತ್ಸವದೊಳಗೆ ನಾವಿದ್ದೀವಿ. ಆದರೆ ಈ ಉತ್ಸವದಿಂದ ನಾವು 1 ವರ್ಷ ಸಂಘ ಈ ಇಡೀ ವರ್ಷವನ್ನು ಸಂಘ 100 ವರ್ಷದ ಕಾರ್ಯಕ್ರಮ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಸಂಘ ಕರ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗುವುದರ ಜೊತೆಗೆ ನಾವು ಒಂದಷ್ಟು ನಿಖರವಾದ ಸ್ಪಷ್ಟವಾದ ನಿಲುವುಗಳನ್ನು ತಗೋಬೇಕು. ಇವತ್ತು ನೋಡಿ, ನಮ್ಮ ಉತ್ಸವಗಳು ನಡೀತಾವೆ, ಗಣೇಶ ಉತ್ಸವಗಳು ನಡೀತಾವೆ. ಗಣೇಶೋತ್ಸವದ ಮೇಲೆ ಕಲ್ಲು ಒಗಿತಾರೆ, ಅವರಿಂದಲೇ ನಾವು ಹಾರವನ್ನು ತಗೋತೀವಿ, ಅವರಿಂದಲೇ ಹೂವು ತಗೋತೀವಿ, ಅವರಿಂದಲೇ ಪಟಾಕಿ ಖರೀದಿ ಮಾಡ್ತೀವಿ. ಪಟಾಕಿ, ಹಾರ, ಹೂವು, ಹಣ್ಣು ಎಲ್ಲವನ್ನು ಖರೀದಿ ಮಾಡಿ ಮುಗಿಸಿ ಅದೇ ಕೈಗಳಲ್ಲಿ ನಮ್ಮ ಮಂದಿರ ಮೇಲೆ ಕಲ್ಲು ಒಗಿತಾರೆ.